ಒಂದ್ ತನಕ ಬಂದ್ ಬಡಿತಲ್ಲ ನೋಡಿರಲ್ಲ ನೀವು ಹಂಗ ರೋಚಿಗೆ ಮೊದ್ಲಿಂತ ಹಂಗಾರ ಅದ ಸಿಟ್ಟು ಮಾಲಕ್ ಇರ್ಲಿ ಯಾವ ಇರ್ಲಿ ಒಟ್ಟು ಬಡಿದ ಅಷ್ಟೇ ಕೆಲಸ ಅದರದು ಒಂದ್ರ ಒಂದೇ ಬಿಡ್ತೈತಿ ಅಲ್ಲಿ ಬೇಕಾದ ಇರ್ಲಿ ಬಡಿದಷ್ಟೇ ಕೆಲಸ ಗಾಳಿ ಮೊನ್ನೆ ತೀರ್ಕಂತು ಇವೆಲ್ಲ ಎಂಟಲ್ಲಿ ಕಣ ಮಾಡೋದು ಕಣಗಳು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? 3 ವರ್ಷ ಸತತ ಇಲ್ಲೇ ಫಸ್ಟ್ ಆಗೈತ್ರಿ ಬೆಳ್ಳುಳ್ಳಿ ಕಾಳಿ ರೊಚ್ಚಿಗೆಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಕುರಿಗೆ? ಅದು ನಾವು ಮೇಸೋದ್ರ ಮ್ಯಾಗಿಂದ ರೀ ಹುಟ್ಟದಂತ ಒಳ್ಳೆ ಆಹಾರ ಹಾಕಿ ಮೇಸೋದ್ರ ಮ್ಯಾಗಿಂದ ಅದಕ್ಕೆ ಮಸ್ತಿ ಬರೋದ್ರಿಂದ ಮಾಡ್ತದ್ರಿ ನಾವು. ಸುಖರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ನಿಮ್ಮ ಪರಿಚಯ ಯಾವ ಊರಿನವರು ಹೇಳ್ರಿ? ಮಲ್ಲಪ್ಪ ಸಿದ್ದಪ್ಪ ದೊಡ್ಡ ಕುರುಬರ್. ದೊಡ್ಡ ಕುರುಬರ್. ಚಿಕ್ಕ ಮೈಗವಾಡಿ ಬೈಲುಗೊಂಡ ತಾಲೂಕು ಬೈಲ್ಗೊಂಡ ಬೈಲ್ ಹೊಂಗಲ್ ಅಲ್ಲಿಂದ ಬಂದಿರಿ ನೀವೀಗ? ಎಷ್ಟು ಜನ ಬಂದಿರಿ? 10 ಹುಡುಗರು ಬಂದವು. ಯಾವುದು ಹೆಸರೇನ್ರಿ ನಮ್ಮ ಕುರಿದು? ಇದು ಉದ್ದಮ್ಮನ ಹೆಸರಲ್ಲಿ ಆಡಿಸ್ತವ್ರಿ. ಇದು ಉದ್ದಮ್ಮನ ಒಡಲಿನಲ್ಲಿ ಹುಟ್ಟಿ ಬಂದ ಬಂಗಾರದ ಜಿಂಕೆ. ಹೇಳಿದ್ರಿ ಇನ್ನೊಂದು ಹೇಳ್ರಿ ಅದೇನಂತ? ಉದ್ದಮ್ಮನ ಒಡಲಿನಲ್ಲಿ ಹುಟ್ಟಿ ಬಂದ ಬಂಗಾರದ ಜಿಂಕೆ ದೇವ್ರ ಹೆಸರು ಬಂಗಾರದ ಜಿಂಕೆ. ಏನ್ ಎಷ್ಟು ಕುರಿ ಸಾಕಿರಿ ನೀವು? ಇದ್ರಕ್ಕಿಂತ ಮೊದಲು 4 ಇದ್ದು ರೀ. ಈಗ ನಾವು ಕಟ್ಟಿರೋದು ಇದೊಂದು 4 ಇದ್ದು ಬಿಟ್ಟು ಇದೊಂದು ಕಟ್ಟಿರಿ ಸದ್ಯಕ್ಕ. ಎಲ್ಲದಕ್ಕೂ ಇದೇ ಹೆಸರು ಇಟ್ಟಿದ್ರ ಬೇರೆ ಬೇರೆ ಇಟ್ಟಿದ್ರ? ಇದೇ ಹೆಸರು ಮಗ ಆಡ್ತಾರೆ ದೇವ್ರ ಹೆಸರು ಮೇಲೆ ಬಂಗಾರದ ಜಿಂಕೆ ಲೆಕ್ಕ. ಏನು ಅದರಿಂದ ಏನೋ ಸಿಕ್ಕೈತ್ರ ನಿಮಗೆ? ಮನಿ ದೇವ್ರಿ ಹಿಂಗಾಗಿ ಅದ್ರ ಹೆಸರು ಮಗ ಆಡ್ತಾರೆ. ಇದು ಎಷ್ಟಲ್ಲಿಂದ ತಂದ್ರೆ? 6ರಲ್ಲಿ. ನೀವು ಎಷ್ಟು ಏನ್ ಮಾಡ್ತೀರಿ ನೀವು ಮೂಲತಃ? ಏನ್ ನೀವು ವೃತ್ತಿಪರ ರೈತರು? ಮನೆಗೆ ಸುಮ್ಮನೆ ಕುರಿ ಇರ್ಲಿಂದ ಸಾಕಿರೋ ಅಥವಾ ಎಲ್ಲ ಮನೆ ಐತ್ರಿ? ನಾವು ಕುರುಬರನ್ನ. ಹಾ ಈಗ ಅಲ್ಲಣ್ಣ ನಾ ಹೆಂಗ ಹೇಳ್ತಿರೋದು, ಮನೆಗೆ ಒಂದು ಕುರಿ ನಮ್ಮ ಕುರುಬ್ರಪ್ಪ ಮನೆಗೆ ಒಂದು ಕುರಿ ಇರ್ಲಿ ಅಂತ ಸಾಕಿರೋ? ಆಟ ಆಡ್ಸಕನ ಸಾಕಿದ್ರಿ. ಸರ್ತಿಗೆನ ಮೆಸಾತವ್ರು ಆಟ ಆಡ್ಬೇಕು ಅಂತೇಳಿ. ಈಗ ಎಷ್ಟು ಕಣ ಆಗೈತಣ್ಣ ಅದ್ರದ್ದು? ಇದು ಎಷ್ಟಲ್ಲ ಹಾಲಲ್ಲಾಗಿಂದ ಹಿಡ್ಕೊಂಡು 6ರಲ್ಲಿ ಮಟ ಒಂದು 22 ಕಣ ಆಗಿದೆ. 22 ಕಣ. ಏನೇನು ಗೆದ್ದೈತಣ್ಣ ಅದೀಗ? ಅವಾಗ ಸಣ್ಣ ಬಹುಮಾನ ಸೈಕಲ್ 5,000 10,000 ಪ್ರೈಸ್ ಬಟ್ ನೀವು ಎಷ್ಟು ಖರ್ಚು ಮಾಡ್ತೀರ ಅದಕ್ಕೆ ದಿವಸಕ್ಕೆ? 200ರಿಂದ 300 ರೂಪಾಯಿ ಖರ್ಚು. ಒಂದು ಮನಿ ಖರ್ಚು ಖರ್ಚು ಲೆಕ್ಕ ಹಾಕಂಗಿಲ್ಲ. ಮತ್ತೆ ಅಲ್ರಿ ಅದೇ ಗತ್ತಲ್ಲಿ ಈಗ ನಾವು ಒಂದು ಸುಮ್ಮನೆ ಹೇಳ್ತೀನಿ ಕೇಳ್ರಿ, ಒಬ್ರು ನಮ್ಮ ಮನೆಗೆ ಬಂದ್ರು ಲೆಕ್ಕ ಹಾಕ್ತೀವಿ ನಾವು. ಇವ್ನು ಇಷ್ಟು ತಿಂದ, ಇಷ್ಟು ಉಂಡ, ಇವನಿಗೆ ಇಷ್ಟು ಚಿಕನ್ ಹೋತ್, ಇವನಿಗೆ ಇಷ್ಟು ಮಟನ್ ಹೋತ್, ಸಾಧಾರಣವಾಗಿ ಲೆಕ್ಕ ಇರ್ತೈತಿ. ಯಾಕೆಂದ್ರೆ ಒಂದು ದಿವಸಕ್ಕೆ ಬಂದ್ರೆ ಅವನ ಅತಿಥಿ, ಜೀವನಪುರ ಬಂದ್ರೆ ಅದು ನಮ್ಮ ತಿಥಿ. ಮಾಡ್ಕೊಬೇಕು ನಾವು. ಇದು ಪ್ರೀತಿ ಅದ್ರ ಮಾಟಿ 10 ಹುಡುಗರು ಬಂದೇವ್ ನಾವು. ದಿನ 500 ಪಗಾರ ರೇಟ್ ಆತ್ರಿ ಒಬ್ಬೊಬ್ರದ್ದು. ಎಷ್ಟು ಆತ್ರಿ? 10 ಹುಡುಗರು ಬಂದು 2 ದಿವಸ ಆತ್ರಿ ಇಲ್ಲಿ ಬಂದು. 2 ದಿನ ಆತ್ರಿ. 2 ದಿವಸ ಹಾಕತ್ರಿ. ನೀವು ಭಾರಿ ಹವ್ಯಾಸ ಪ್ರಿಯರ್ ಇದ್ರ ಹಂಗಾರೆ ನೀವು ಹತ್ರ. ಈಗ ಎಷ್ಟು ಎಕರೆ ಐತಿ ನಿಮ್ದು ಹೊಲ? ಒಂದು 7-8 ಎಕರೆ ಆಯ್ತು. ಏನ್ ಬೆಳಿತೀರಿ ಭೂಮಿಗೆ? ಕಬ್ಬ, ಸೋಯಾಬೀನ. ಅಂದ್ರೆ ನೀರಾವರಿ ಭೂಮಿನಾ ಅಥವಾ? ನೀರಾವರಿ. ಈಗ ನೀರಾವರಿ ಭೂಮಿಲಿ ಇಳುವರಿ ಜಾಸ್ತಿ ಹೌದ್ರಾ? ಈಗ ಒಂದು ಸರಿ ನೀವು ಏನಾದ್ರು ಕ್ಲೀನಾಗಿ ಬಂತು ಅಂತಂದ್ರೆ, ಕಬ್ಬಿಂದೆಲ್ಲ ಬೆಲೆ ನಿಮಗೆ ಬಂತು ಅಂತಂದ್ರೆ ನೀವು ಶ್ರೀಮಂತರು. ಅವಾಗ ಒಂದು 5 ಲಕ್ಷ ಹಾಕಿರೋ ಒಂದು 15 ಲಕ್ಷ ನಿಮಗೆ ಲಾಭ ಇರ್ತೈತಿ. ಖರ್ಚು ಇರ್ತದಲ್ಲ. ಒಂದು 5 ಲಕ್ಷ ಹಾಕಿರಿ ಅಂತಂದ್ರೆ ಒಂದು 15 ಲಕ್ಷದ ಹತ್ರ ಲಾಭ ಇರ್ತೈತಿ. ಅದ್ರ ಕೆಲಸದವ್ರು ಅವ್ರು ಅಂತ ತೆಗೆದ್ರು ನಿಮ್ಗೆ ಒಂದು 8 ಲಕ್ಷ ಉಳಿತೈತಿ ಅಂತ ಅನ್ಕೋಣ. ಈಗ ವರ್ಷಕ್ಕೆ 8 ಲಕ್ಷ ಉಳಿತೈತಲ್ಲ, ಮತ್ತೆ ಅದಕ್ಕೆ ಬೇಕಿತ್ತು ನಿಮಗೆ ಇದು ಅಂತ ಸುಮ್ಮನೆ ಹಂಗ ನಾವು ನಿಮ್ಗೆ ಕೇಳೋದು. ಅದರ ಪ್ರೇಮ್ ರೀ. ಕೆಲವ್ರಿಗೆ ಈಗ ಶೋಕಿ ಇರ್ತೈತೆ ಒಂದೊಂದು. ನಾನು ದೊಡ್ಡ BMW ಕಾರ್ ಆಗೋಗ್ಬೇಕು, ದೊಡ್ಡ ಬೈಕ್ ಇರಬೇಕು, ಮತ್ತೆ ಡ್ಯೂಕ್ ಬೈಕ್ ಇರಬೇಕು, ಬುಲೆಟ್ ಬೈಕ್ ಇರಬೇಕು, ಆತರ ನಿಮಗಿದ್ರು ಶೋಕಿ. ಬಟ್ ಅವು ನಮ್ಮ ಹತ್ರ ಎಷ್ಟು ದಿವಸ ಇರ್ತವೆ ಅಂತ ನಮ್ಗೆ ಗೊತ್ತಿರ್ತೈತಿ. ಅಂದಾಜಿಗೆ ಒಂದು ವಸ್ತು ಮೇಲೆ ನಾವು ಬಂಡವಾಳ ಹಾಕ್ತಿವಿ ಅಂತಂದ್ರೆ, ನನಗಿದು 1 ವರ್ಷ 2 ವರ್ಷ ಇಟ್ಕೊಂತೀನಿ ಆಮೇಲೆ ಮಾರ್ತೀನಿ ಅಂತ ಇರ್ತೈತಿ. ಇವು ಲೈವ್ ಎನಿಮಲ್ಸ್ ಅಣ್ಣ. ಅಂದ್ರೆ ಈಗ ಇವತ್ತು ಕಾಯಿಲೆ ಕಸಾಯಿ ಜಾಸ್ತಿ ಆಗವ, ಇವತ್ತಿರ್ಬೋದು ನಾಳೆ ಹೋಗ್ಬೋದಲ್ಲ. ಹೆಂಗ ನಂಬಿಕೆ ಮೇಲೆ ಹಾಕಿರ್ತೀವಿ ಅಂತ ಅದನ್ನ ಹೇಳಕ್ ಬರಂಗಿಲ್ಲ. ಅಲ್ಲ ಅದೇ ಅಣ್ಣ ಹೇಳಕತ್ತಿರೋದು. ನಂಬಿಕೆ ಅಂದ್ರ ಹವ್ಯಾಸದ ಮೇಲೆ ಮಾಡ್ತೀರ ಅಂದ್ರೆ ಯೋಚನೆ ಮಾಡಿರ್ತಿರಲ್ಲ ನೀವು ಪ್ರಿವಿಯಸ್ ಆಗಿ ಅಂತ ಕೇಳಕತ್ತೀನಿ ನಾನು ನಿಮಗೆ. ಈಗ ಅಲ್ಲ ಈಗ ನೀವು ಏನ್ರಿ ಈಗ 5 ಲಕ್ಷ ಹಾಕಿದ್ರೆ 15 ಲಕ್ಷ ಬರ್ತದೆ ಅಂತ ಯಾವ ಆಧಾರ ಮ್ಯಾಗ ಹೇಳ್ತೀರಿ? ಕೃಷಿಲೂ ಇಲ್ಲ ಹಂಗಾರೆ. ಕೃಷಿಲೂ ಬಂದ್ರೆ ತಗೋಬೇಕ್ರಲ್ಲ, ಬರ್ಲಿಲ್ಲ ಅಂದ್ರೆ ಇಲ್ಲ. ಈ ಕಬ್ಬು ಬಂದವ್ರಿ, ಈಗ ಮಳೆ ಬೆಳೆ ಆಗ್ತದೆ. ಇನ್ನೊಂದು 15 ದಿನ ಹೋದ್ರೆ ಒಂದು ಟ್ರಿಪ್ಪಿಗೆ 8,000 ರೂಪಾಯಿ ಕೇಳ್ತಾನೆ. ಹೆಂಗೆ ಜೀವನ ಮಾಡೋದ್ರಿ ನೀವು? ಏನ್ರಿ ಬಿಡ್ರಿ 15 ಲಕ್ಷ ಬರ್ತೈತಿ, 5 ಲಕ್ಷ ಖರ್ಚಾಗತ್ತೆ. ಏನೂ ಅಲ್ಲ ಅದು. ಅರ್ಧ ಖರ್ಚ ಅರ್ಧ ಉಳಿದ್ರೆ ಪುಣ್ಯ. ಇಲ್ಲಾರ 12ನೇ ಖರ್ಚು 4ನೇ ಉಳಿತೈತಿ. 12ನೇ ಖರ್ಚು 4ನೇ ಲಾಭ ಅಷ್ಟೇ. ರೈತನ ಜೀವನ ಅಟ್ಟ ಅಲ್ಲಿ 1000 ಕೊಬ್ಬ ಯಾವಾರ ಒಬ್ಬ ಬಂದು ಹೇಳಿಬಿಡ್ತಾನೆ, ನಾ ಅದನ್ನ ಮಾಡಿ ಇದು ಮಾಡಿ ಏನೂ ಆಗೋಲ್ಲ. ಎಲ್ಲ ಲೆಕ್ಕ ಮಾಡಿ ಕೋಟಿ ತಂದು ಇಲ್ಲಿ ಹಾಕಿ ನಾ ಇದನ್ನ ಮಾಡಿ ನಾನು ಲಾಭ ಆಟ ಹೇಳಿ ಹೋಗ್ಬಿಡ್ತಾನೆ. ಆ ಕೋಟಿ ತಂದು ಹಾಕಿದ್ದು ಹೇಳುದಿಲ್ಲ ನಾವು. ಹೇಳಲ್ಲ ಲಾಭ ಆಯ್ತು ಖರ್ಚಾಗಿದ್ದು ಯಾರು ಹೇಳುದಿಲ್ಲ, ಯಾರು ಹೇಳುದಿಲ್ಲ. ಈಗ ನೀವು ದೇವರ ಹೆಸರಿಟ್ಟಿನಿ ಬಂಗಾರದ ಜಿಂಕೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಅವಾಗಿಂದ ಚಲೋ ಆಗ್ತೈತ್ರಿ ನಿಮಗೆ? ಕಣ ಓದತ್ರ ಎಲ್ಲ ಗೆಲ್ಲದು ಯಾವ್ಯಾವ ಕಣಕ್ಕೆ ಹಾಕಿರಿ? ತುಂಬಾ ದೊಡ್ಡ ಕಣ ಅಂತ ಅಂದ್ರೆ ನೀವು? ದೊಡ್ಡ ಕಣ ಅಂದ್ರೆ ಫಸ್ಟ್
ಇಲ್ಲ ಅಂದ್ರೆ ಸಣ್ಣ ಕನಾರ ಎಲ್ಲ ಲೋಕಲ್ ಕನ್ಗಳು ಸಣ್ಣ ಕೊಣ್ಣೂರು ಕಣಕ್ಕೆ ಹಾಕಿದ್ರೆ ಇದೆ ಫಸ್ಟ್ ಎಷ್ಟು ಆಡೈತಿ ನಾ ಈಗ ಎಷ್ಟು ರೌಂಡ್ ಆಗೈತಿ ಈಗ ಆರಲ್ಲಿ ಚಲೋ ಆಗ್ಯಾವ ಈಗ ಇವಾಗ ಹಾಕ್ಬೇಕಂದ್ರೆ ಇವಾಗಿಂದ ಗೊತ್ತಾಕೈತಿ ಈಗ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಕಣ ಅಂದ್ರೆ ಕೊಣ್ಣೂರು ಕಣ ಅಂತನ ಏನು ಪ್ರೈಸ್ ಜಾಸ್ತಿ ಇರ್ತೈತಿ ಅಂತನೋ ಅಥವಾ ಜಾಸ್ತಿ ಕುರಿಗಳು ಇಲ್ಲಿಗೆ ಬರ್ತಾವೆ ಅಂತನೋ ಈ ಭಾಗ ಪ್ರೈಸು ಅಷ್ಟೇ ಐತಿರಲ್ಲ ಪ್ರೈಸು ಹಂಗೆ ಐತಿರಲ್ಲ ಕಾರು ಬೈಕು ಇಟ್ಟರ ಪ್ರೈಸು ಆಮೇಲೆ ಕುರಿಗಳು ಯಾವ್ಯಾವ ಊರಿಂದ ಬರ್ತಾವ ನಿಮಗೆ ಗೊತ್ತಿರಂಗೆ ಎಲ್ಲ ಕಡೆಯಿಂದ ಬರ್ತಾವ ಆಲ್ ಕರ್ನಾಟಕ ಎಲ್ಲ ಕಡೆಯಿಂದ ಬರ್ತಾವ ಕೆಲವರು ಮಹಾರಾಷ್ಟ್ರದಿಂದ ಬರ್ತಿದಾವ ತಮಿಳ್ನಾಡು ಎಲ್ಲ ಕಡೆ ಬರ್ತಾವ ಈಗ ನಾವು ನೋಡಿರೋ ಮಟ್ಟಿಗೆ ನಮಗೆ ಗೊತ್ತಿರೋ ಕುರಿ ಅಂದ್ರೆ ಒಂದೆರಡು ಗೊತ್ತಪ್ಪ ನಮಗೆ ಯಾವ್ದು ಗೊತ್ತು ಬೆಟ್ಟದ ಹುಲಿ ಮತ್ತೆ ನಮ್ಮ ದಾವಣಗೆರೆದು ಬೆಳ್ಳುಡಿ ಕಾಳಿ ಮೊನ್ನೆ ತೀರ್ಕಂತು ಇವೆಲ್ಲ ಎಂಟೆಂಟಲ್ಲಿ ಕಣ ಮಾಡಿದವು ಕಣಗಳು ಅವು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು 3 ವರ್ಷ ಸತತ ಇಲ್ಲೇ ಫಸ್ಟ್ ಆಗೈತ್ರಿ ಬೆಳ್ಳುಡಿ ಕಾಳಿ ನಿಮಗೆ ಹಿಂಗೆ ಸುಮ್ಮನೆ 3 ವರ್ಷ ಈಗ ನಿಮಗೆ ಹಂಗೆ ಕೇಳಿದ್ರೆ ನಿಮಗೆ ಯಾವ್ದು ಪ್ರೀತಿ ಹೆಚ್ಚು ಜಾಸ್ತಿ ನಿಮಗೆ ಅಂದ್ರೆ ಯಾವ ಕುರಿ ಎಷ್ಟು ತಗೊಳಕ್ ಇಷ್ಟ ಹಂಗಲ್ಲ ಇದು ನಿಮಗೆ ಈಗ ಹಾಕಿರಿ ಬಟ್ ಇಷ್ಟು ದಿವಸ ಆಡೈತಲ್ಲ ಒಂದು 8 ಅಲ್ಲಲ್ಲಿ ಕುರಿಗಳು ವಿನ್ ಆಗವ ಇಷ್ಟಿಷ್ಟು ವಿನ್ ಅಂತ ಹೇಳ್ಬಿಟ್ಟು ಅದ್ರ ನಿಮಗೆ ಯಾವ್ದು ಅಂತ ಕೇಳ್ತಿರೋದು ನಾನು ನಿಮಗೆ ಬೆಳ್ಳುಡಿ ಕಾಳಿ ಈಗ ಹಂಗಾರೆ ಇದಣ್ಣ ಯಾವುದು ಬೆಟ್ಟದ ಹುಲಿ ಅಂತ ಇತ್ತಲ್ಲ ಅವೆಲ್ಲ ನಮಗೆ ಇದು ಅವಕ್ಕಿಂತ ಮೊದಲೆಲ್ಲ ಹೆಸರು ಮಾಡ್ಯಾರ ನಿಮ್ಗೆ ಗೊತ್ತಾಗ್ಲಿಕ್ಕಿಂತ ಅವಾಗ ಮೊದಲು ಓಲ್ಡ್ ಈಗ ನಿಮಗೆ ಗೊತ್ತಿರೋ ಮಟ್ಟಿಗೆ ಬೆಳ್ಳುಡಿ ಕಾಳಿ ಇವೆಲ್ಲ ಎಂಟೆಂಟು ಹಲಲ್ಲಿ ಇದು ಮಾಡಿರೋ ಅಂತ ಹೇಳ್ಬಿಟ್ಟು ಈಗ ನೀವು ಹಂಗಾರೆ ಅದೇ ರೇಂಜಿಗೆ ನೀವು ಬೆಳಿಬೇಕು ಅಂತ ನೀವು ತಿಳ್ಕೊಂಡಿರೋದು ಅಥವಾ ಹವ್ಯಾಸದ ಮೇಲೆ ತಗೊಂಡು ಹೋಗ್ತೀರಾ ಇದು ಅಂತ ಅಷ್ಟೇ ಹವ್ಯಾಸದ ಮೇಲೆ ಅಥವಾ ಆ ಥರ ರೇಂಜಿಗೆ ಬರ್ಬೇಕು ಅಂತ ಅವ್ರಿಗೆ ಬಿಟ್ಟಿದ್ರೆ ಏನಾಗ್ತದೆ ತಾಕತ್ ಒಟ್ಟು ಎಲ್ಲಾರು ಹೋಗಿತ್ತವಂತ ಬರೋರಲ್ಲ ಕುಸ್ತಿ ಗೆಲ್ಲದು ಬಿಡೋದು ತಾಕತ್ ಮೇಲೆ ಡಿಪೆಂಡ್ ಅಂತ ತಾಕತ್ ಮೇಲೆ ಡಿಪೆಂಡ್ ನಾವು ಮೇಸೂರ್ ಮೇಲೆ ಡಿಪೆಂಡ್ 100 ಮಂದಿ ಒಂಥರ ಇದು ಹೆಂಗಾಯ್ತು ಅಂತ ಸ್ನೇಹಿತರೆ IAS IPS IAS ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ 500-5,000 ಜನ ಇರ್ತಾರಂತೆ ಎಲ್ಲರೂ ಜಾಲ್ಸಿ 100 ಜನ ತರ್ತಾರ 100 ಜನದಲ್ಲಿ ಮತ್ತೆ ಚಾಲ್ಸಿ 30 ಜನ ತರ್ತಾರ 30ರಾಗ 5 ಜನ ಅಂತಂದ್ ಅದ್ರಾಗ ಒಬ್ಬನ ಇಬ್ರು ಮಾಡ್ತಾರ ಹಂಗ್ರಿ ಇಲ್ಲಿ ಎಲ್ಲ ತಕ್ಕೊಂತ ಬಂದು ಮೂರೇ ಇರೋದು ಮಾತ್ರ ಫಸ್ಟ್ ಪ್ರೈಸ್ ಈಗ ಟೋಟಲ್ ಹಂಗಾರೆ ನಿಮ್ 4 ಕುರಿಯಾಗ ಇದೊಂದು ಕುರಿ ಬಾರಿ ಚೆನ್ನಾಗಿ ಮಾಡಕತ್ತೈತಿ ಅಂತ ಅವು ಹೆಸರು ಮಾಡ್ಯಾವ್ರಿ ಅವು ಹೆಸರು ಅವನು ಹಾಕಿದ್ರಿ ದೊಡ್ಡ ಕಣ ಅಂದ್ರೆ ಇದೊಂದೇ 200 ಕಿಲೋಮೀಟರ್ ಅಣ್ಣ ಈಗ ಕುರಿ ಮೇಯಿಸ್ಬೇಕಾರೆ ಕೆಲವ್ರು ಏನಂತಾರೆ ಅಂತಂದ್ರೆ ತುಂಬಾ ಜನಕ್ಕೆ ಇದಿದೆ ಕುರಿಗೆ ಸಿಟ್ಟು ಬರ್ಬೇಕಾರೆ ಅದು ಮಾಡಿದಕ್ಕೆ ನನಗೆ ಕೇಳ್ತಿರೋ ಕ್ವಶನ್ ಇದು ಈಗ ರೊಚ್ಚಿಗಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಕುರಿಗೆ ಅದು ನಾವು ಮೇಸೋದ್ರ ಮ್ಯಾಗಿಂದ ರೀ ಒಳ್ಳೆ ಆಹಾರನ ಹಾಕಿ ಮೇಸೋದ್ರ ಮ್ಯಾಗಿಂದ ಅದಕ್ಕೆ ಮಸ್ತಿ ಬರೋದ್ರಿಂದ ಮಾಡ್ತದ್ರಿ ನಾವೇನು ಈಗ ಕೆಲವ್ರು ಅಂತಾರೆ ಏನಂತ ಗೊತ್ತಾ ನಾನು ಕೇಳಿರೋ ಮಟ್ಟಿಗೆ ಹೇಳ್ತೀನಿ ನಾನು ತುಂಬ ಜನ ನಾನು ಒಂದಿಷ್ಟು ಜನ ಕೇಳಿದಾಗ ಕುರಿಗಾಯಿಗಳ ಜೊತೆ ಸಂದರ್ಶನ ಮಾಡಿದ್ದೀನಿ ನಾನು ಹಳೆ ಚಾನಲಲ್ಲಿ ನಾನು ನೋಡಿರ್ಬೋದು ನೀವು ಇದೇ ಚಾನಲ್ ಹಾಕೇನಿ ಕೆಲವ್ರು ಏನಂತಾರೆ ಅಂತಂದರೆ ಅದಕ್ಕೆ ಕೆಲವರು ಸಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮದ್ಯಪಾನ ಎಣ್ಣೆ ಕುಡಿಸೋದಾಗಿರ್ಬೋದು ಇಲ್ಲ ಚೇಳು ತಿನ್ನಿಸ್ತಾನೆ ಅಂತ ಹೇಳ್ಬಿಟ್ಟು ಆಮೇಲೆ ಈ ಥರ ಎಲ್ಲ ಕೆಲವು ಒಂದೊಂದಿದೆ ಕೆಲವ್ರು ಹಾಕ್ತಾರೆ ಮಾಡಿಲ್ಲ ನಾವು ಮೇಸೋದ್ರ ಮ್ಯಾಗಿಂದ ನಾವು ಒಳ್ಳೆ ಆಹಾರನ ಹಾಕಿ ಮೇಯಿಸಿದ್ರೆ ಅದು ತಾನೇ ಮಸ್ತಿಗೆ ಬರತೈತಿ ಮತ್ತು ನಾವು ಅದಕ್ಕೆ ಒಳ್ಳೆ ಆಹಾರನ ಹಾಕುದ್ಲೇ ಹಂಗ ಹೋಗಿ ಅಂದ್ರೆ ಏನು ಹೋಗಿಬೇಕ್ರಿ ಅದು ಈಗ ನಾವೆಲ್ಲ ಎದ್ದ ತಕ್ಷಣ ಅದನ್ನ ಎಬ್ಸಕ್ ಹೋದಾಗ ನೀವು ಅದೇನಾಗಿತ್ತು ಅಂತಂದ್ರೆ ತಲೆ ಕೊಡುವಂಗೆ ಎಲ್ಲರಿಗೂ ಗುದ್ದಕ್ಕೆ ಹೋಗ್ಬಿಡ್ತದ ಈಗ ರೊಚ್ಚಿಗೆದ್ದು ಸಿಟ್ಟು ಬರ್ಬೇಕು ನೀವೇನು ಮಾಡಲ್ಲ ನೀವು ಮೇಯಿಸೋದ್ರ ಮೇಲೆ ಇರ್ತೈತಿ ಆಮೇಲೆ ಅದು ತನಕ ಬಂದ್ ಬಡಿತಲ್ಲ ನೋಡಿರಲ್ಲ ನೀವು ಹಂಗ ರೊಚ್ಚಿಗೆದ್ದು ಮೊದ್ಲಿಂತ ಹಂಗಾರ ಅದ ಸಿಟ್ಟು ಮಾಲಕ್ ಇರ್ಲಿ ಯಾವ ಇರ್ಲಿ ಒಟ್ಟು ಬಡಿದ ಅಷ್ಟೇ ಕೆಲಸ ಅದರದು ಒಂದೊಂದು ಬಿಡ್ತೈತಿ ಬೇಕಾದ ಇರ್ಲಿ ಬಡಿದಟ್ಟೆ ಕೆಲಸ ಅದರದ ಬಡಿಯಾಕ ವಿಷಯ ಅಂದ್ರೆ ಬಡಿದಟ್ಟೆ ಕೆಲಸ ಅದರ ಯಾರಿಗೆ ಸದಾನಂದ ಅನ್ನೋ ಹುಡುಗ ಮಾತ್ರ ಏನು ಮಾಡಲ್ಲ ಯಾಕೆ ಆ ಹುಡುಗ ಮೇಯಿಸ್ತಾನೆ ಅಂತನೋ ಆತ್ ಮೇಯ್ಸನೋ ಅಂದ್ರೆ ಕುರಿ ಮೇಯ್ಸೋರಿಗೆ ಏನು ಮಾಡಲ್ಲ ಜಾಸ್ತಿ ಸ್ವಲ್ಪ ಹೊರಗಿನ ಇದಕ್ಕೆ ಹಿಂಗ್ ಮಾಡಿದ್ರೆ ಅವ್ರ ಮನೆಯಲ್ಲೇ ಅವ ಜವಾಬ್ದಾರಿ ತಗೊಂಡು ನೀವು ಕಣಕ್ ಬಂದ್ರೆ ಆತ ಮೇಯ್ಸೋದೆಲ್ಲ ಮಾಡೋದು ಆತನೇ ಒಟ್ಟು ಹಂಗಾರೆ ರೊಚ್ಚಿಗಳ್ಬೇಕು ಅಂದ್ರೆ ಆ ಥರ ಇಲ್ಲಿ ಮಾಡಂಗಿಲ್ಲ ನಾವಂತೂ ಏನು ಮಾಡಂಗಿಲ್ಲ ಇನ್ನ ಉಳಿದವ್ರು ಮಾಡ್ಬೋದು ಆದ್ರೆ ನಾವು ಮಾತ್ರ ಆ ಥರ ಏನು ಮಾಡಿಲ್ಲ ಆಮೇಲೆ ಇನ್ ಕೆಲವ್ರು ಏನಂತಾರೆ ಅಂತಂದ್ರೆ ಒಂದು ನಿಮಿಷ ಕೆಲವ್ರು ಏನಂತಾರೆ ಅಂತಂದ್ರೆ ನಾನು ಸುಮ್ಮನೆ ನಿಮಗೆ ಹೇಳ್ತೀನಿ ಈಗ ಒಂದು ಕಣ ಮಾಡಿದ್ದು ಒಂದು ಕುರಿ ಇರುತ್ತೆ ಅಂತ ಮಾಡ್ರಿ ಕೆಲವರು ಈ ಮಾಟ ಮಂತ್ರ ಮದ್ದು ಕಸಾಳೆ ಇವೆಲ್ಲ ಮಾಡ್ತಾರೆ ಅವೆಲ್ಲ ನಿಜವಾಗ್ಲೂ ನಡೀತದ ಆ ಕುರಿ ಮೇಲೆ ಏನ್ ದೇವ್ರ ಕೈ ಅಂದ್ರೆ ಮಾಡಿ ಹೇಳ್ತೀನಿ ಮಾಡುವಾಗ ಅಷ್ಟೇ ನಡೀತಿದ್ರದ ಮಾಡಿದ ಹಿಂದ್ಗಡೆ ಅವ್ರ ಮರಿನು ಕೊಟ್ಟಂಗಿಲ್ಲ ಅವ್ರು ಹಾಳಾಗಿ ಹೋಗಾರ ಅವ್ರು ಅದನ್ನ ಮಾಡಿದ ಒಟ್ಟು ನಡೀತತಿ ಮಾಡುವಾಗ ನಡೆಸ್ತಾರ ಅದನ್ನ ಇನ್ನೊಬ್ರು ಮಾಡೋರಿಗೆ ಪೆಟ್ ಹಚ್ತಾರ ಆದ್ರ ನಂತರ ಅವ್ರು ಉಳಿಯಕ್ ಅಲ್ಲವಿಲ್ಲ ಒಟ್ಟು ಅಂತ ಆತರ ರಿಟರ್ನ್ ಕರ್ಮ ಅವ್ರಿಗೆ ಹೊಳ್ತದೆ ಒಟ್ಟು ಆತರ ಮಾಡೋರು ಇದಾರೆ ಭೂಮಿ ಮೇಲೆ ಒಂದ ನಮೂನಿ ಇಲ್ಲ ಎಲ್ಲಾ ನಮೂನಿ ಇದೆ ಒಳ್ಳೇದು ಐತಿ ಕೆಟ್ಟದ್ದು ಐತಿ ಎರಡು ಐತಿ ಆದ್ರೆ ನಾವು ಯಾವ್ದನ್ನ ಉಪಯೋಗ ಮಾಡ್ಕೋತವಲ್ಲ ಅದು ನಮ್ಮನ್ನ ಬಾಳ ಜಕೊಂಡು ಹೋಗ್ತೈತಿ ನನಗೆ ಒಳ್ಳೇದು ಮಾಡಿದ್ರೆ ಒಳ್ಳೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ನಾನು ಆ ಕಡೆ ಹೋಗಿ ವಿಡಿಯೋ ಎಲ್ಲ ಕಟ್ ಮಾಡ್ಕೊಂಡು ಆ ಕಡೆ ಹೋದಾಗ ಇದಾಗ ಎಗರೆ ಗುದ್ದಕ್ಕೆ ಹೋಗ್ಬಿಡ್ತು ಪಾಪ ಹಿಡ್ಕೊಳಕ್ ಹೋದಾಗ ಮೇಸ್ದವ್ರಿಗೂ ಯಾರಿಗೂ ಪಾಪ ಅದಕ್ಕೆ ನಾನು ಕೇಳಿದ್ದೆ ನಿಮಗೆ ಕಂಟಿನ್ಯೂ ಹಂಗಾನೆ
ನಾವು ನೀನು ತೊಗೊಂಬಂದು ಕಟ್ಟೇವಣ್ಣ 24 ತಾಸು ಆತ್ ನಾವು ಇಲ್ಲಿ ಬಂದು 24 ತಾಸು ಈಗ ಅದು ಊಟಕ್ಕೇನು ಕೊಟ್ಟಿಲ್ಲ ನೀವು ಮೇವದು ಹಾಕ್ಯವಣ್ಣ ಮೇವ ಹೊಟ್ಟೆ ಇನ್ ಕೆಲವರು ಅದು ಊಟ ಕೊಡಲ್ಲ ಅಂತಾರಲ್ಲ ಈಗ ರುಚಿಗಳು ಬೇಕು ಹಸುವಲ್ಲಿ ಇರ್ಬೇಕು ಅಂತ ಏನಲ್ಲ ಆ ಥರ ಏನಿಲ್ಲ ಬಂಗಾರದ ಜಿಂಕೆ ಗಾಡಿ ಅದೇ ಹಂಗಾರ ಆ ಥರ ಇಲ್ಲಿ ನಡೆಯಲ್ಲ ಒಟ್ಟು ಮಾಟ ಮಂತ್ರ ಮತ್ತು ಮಾಡೋರು ಮಾಡೇ ಮಾಡ್ತಾರೆ ಹೋಗೋರು ಹೋಗ್ತಾರೆ ಅವ್ರ ಜೀವನ ಹೋಗೋದಕ್ಕೆ ಮಾಡ್ತಾರಣ್ಣ ಒಳ್ಳೇದಾಗ್ಲಿ ಅಂತ ಏನಲ್ಲ ಅಣ್ಣ ಭಾರಿ ಚೆನ್ನಾಗಿತ್ತು ನಿಮ್ದು ಟಗರು ನಿಜವಾಗ್ಲು ನಂಗೆ ಇಷ್ಟೊಂದು ಟಗರಲ್ಲಿ ನೋಡಿದ್ದಕ್ಕೆ 6 ಟಗರು ಭಾರಿ ಇಷ್ಟ ಆಯ್ತು ನನಗೆ ಕುಣಿದಿದ್ದಲ್ಲ ಅವ್ರಿಗೆ ಗುದ್ದಿದ್ದು ಹಿಂಗೆ ಗುದ್ದುತ್ತಿರಲಿ ಎಲ್ಲರಿಗೂ ಸರಿ ಅಣ್ಣ ಥ್ಯಾಂಕ್ಸು